ಪ್ರದೇಶದಲ್ಲಿ ವರುಣ ದೇವರಿಂದ ಅಪ್ಪಣೆಯನ್ನು ಪಡೆದು 16,000 ಯೋಜನಂತರದಲ್ಲಿ ವೈವಿಧ್ಯಮಯದಿಂದ ಕೂಡಿದಂತಹ ದ್ವಾರಕೆಯನ್ನು ನಿರ್ಮಿಸಿಕೊಂಡವರು ತಾವಾಗಿದ್ದೀರಿ. ಪ್ರಾಣವಾತಕ ಕಂಸಾಂತಕ ಶ್ರೀಕೃಷ್ಣ ಪರಮಾತ್ಮ ಎಂಬುದಾಗಿ ಎಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಜ. ಅಷ್ಟೇ ಅಲ್ಲ ಸ್ವಾಮಿ, ನಗುಮುಖದ ಅರಸ ಎಂಬುದಾಗಿ ಎಲ್ಲರೂ ನಿಮ್ಮನ್ನು ಹೇಳುತ್ತಾರೆ. ಸ್ವಾಮಿ, ನಗುವಿನಲ್ಲಿ ಹಲವಿದವಂತೆ. ಸುಹಾಸ ನಗು, ತಿಳಿ ನಗು, ಕಿರುನಗೆ, ಮೆಲುನಗೆ, ಮಂದಹಾಸ, ಅಟ್ಟಹಾಸ, ಕುಹಕ ನಗು, ವಿಕಟ ನಗು, ಇದರಲ್ಲಿ ಕಿರುನಗೆಯನ್ನು ಬೀರಿದ್ದೀರಿ. ಅದಕ್ಕಾಗಿ ಕೇಳುತ್ತಾ ಇದ್ದೇನೆ, ಏನೆಂದು? ಯಾವ ನಾರಿಯನ್ನು ಕಂಡಿದ್ದೀರಿ? ಈ ನಗುವಿನ ಬಗ್ಗೆ ಏನು ಹೇಳಬಹುದೇ? ನಗುವಿನ ವಿಚಾರವನ್ನು ಕೇಳುತ್ತಾ ಇದ್ದೆ. ಹೌದು, ಹೊಸದಾದ ನಗು ಅದು ಬರುವುದಕ್ಕೆ ಕಾರಣ ಇದೆ. ಏನು ಸ್ವಾಮಿ? ನಮ್ಮ ಅಂತ ಉಪವನಕ್ಕೊಮ್ಮೆ ಕಣ್ಣನ್ನು ಹಾಯಿಸಿ ನೋಡದ್ದೆ. ಏನಾಯ್ತು ಉಪವನದಲ್ಲಿ? ಮಳೆ ಎಲ್ಲ ಬರುತ್ತಾ ಇದೆ. ಇವುಗಳನ್ನೆಲ್ಲ ಲೆಕ್ಕಿಸದೆ ಒಬ್ಬಾತ ಗಡ್ಡ ಬಿಟ್ಟಂತ ಗೊಡ್ಡು ಸನ್ಯಾಸಿ ಕುಳಿತುಕೊಂಡಿದ್ದಾನೆ. ಸ್ವಾಮಿ, ಹೆಂಗಸರೆಲ್ಲರೂ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾರೆ, ಮನಮಂಡ ಮಂತ್ರವನ್ನು ಜಪಿಸುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ಕಣ್ಣು ಮಿಡಿಕಿಸುತ್ತಾ ಉಂಟು, ನಿಮ್ಮನ್ನು ನೋಡುತ್ತಾ ಇದೆಯಲ್ಲ. ಹಾಗಾದ್ರೆ ಇವನು ನಿಜವಾದ ಸನ್ಯಾಸಿ ಅಲ್ಲ. ಇವನು ಯಾರು ಸ್ವಾಮಿ? ಇವ ಬೇರೆ ಯಾರು ಅಲ್ಲ, ಇವನೇ ಪಾರ್ಥ. ಅರ್ಜುನ. ನಿಜ ಸ್ವಾಮಿ, ಏನೇ ತೀರ್ಥಯಾತ್ರೆಗೆ ಎಂದು ಹೋದವ ಇಲ್ಲಿಗೆ ಯಾಕೆ ಬಂದ? ಈ ರೀತಿಯಾಗಿ ವೇಷ ಮಾಡಿ ಕುಳಿತುಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಏನು? ಹಾಗಿರುವಾಗ ನಾರಿನ ಸಂದರ್ಭದಲ್ಲಿ ಕೌರವ ಬಾಸಿಂಗವನ್ನು ಕಟ್ಟಿಕೊಂಡು ಬರುತ್ತಾನೆ. ಆ ಹೊತ್ತಿಗೆ ನನ್ನ ತಂಗಿ ಅಂತ ಸುಭದ್ರನ ಪಾರ್ಥ ಅಪಹರಿಸಿಕೊಂಡು ಹೋಗ್ತಾನೆ. ಹೌದು, ಬಂದಂತಹ ಕೌರವನ ಮುಖಭಂಗ ಆಗ್ತದೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಕಿರುನಾಗಿ ಬಂದದ್ದು. ಸ್ವಾಮಿ, ಏನೇ ನಿಮ್ಮ ಲೀಲೆಯನ್ನು ಏನೆಂದು ಕೊಂಡಾಡಲಿ? ದೇವಲೋಕದ ಸುರಪನಿಗೂ ನಿಮ್ಮ ಲೀಲೆಯನ್ನು ಕೊಂಡಾಡಲು ಸಾಧ್ಯವಿಲ್ಲ. ಹೆಚ್ಚೇಕೆ 1000 ಹಿಡಿಯುಳ್ಳ ಆದಿಶೇಷನಿಗೂ ನಿಮ್ಮ ಲೀಲೆಯನ್ನು ಕೊಂಡಾಡಲು ಸಾಧ್ಯವಿಲ್ಲ. ಹಾಗಿದ್ದಲ್ಲಿ ನಮ್ಮಂತವರ ಪಾಡಿ ಆದಷ್ಟು ಬೇಗ ಸುಭದ್ರಾ ಕಲ್ಯಾಣದಲ್ಲಿ ಮಂಗಳ